ಹಾಯ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನು ಅಂದರೆ ನಾನು ಯಾವ ಮೇಕಪ್ ಐಟಮ್ಸ್ಗಳನ್ನ ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಇದಕ್ಕೂ ಮುಂಚೆದು ಒಂದು ವಿಡಿಯೋ ಹಾಕಿದಾಗ ಸ್ವಲ್ಪ ಜನ ಕೇಳಿದರು, ಯಾವ ಫೌಂಡೇಶನ್ ಯೂಸ್ ಮಾಡ್ತೀಯಾ ಅಂತ ಎಲ್ಲ ಕೇಳಿದರು. ಸೊ ಅದಕ್ಕೆ ಸರಿ ನಾನೇನು ಯೂಸ್ ಮಾಡ್ತೀನಿ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಏನು ಐಟಮ್ಸ್ ಯೂಸ್ ಮಾಡ್ತೀನಿ ಅಂತ ನಾನು ಹೇಳಿ ಮೇಕಪ್ ಹೇಗೆ ಮಾಡ್ಕೊಳ್ತೀನಿ ಅಂತಲೇ ತೋರಿಸ್ಬೇಕು ಅಂತ ಇದ್ದೆ. ತುಂಬ ಜನ ಅಂದ್ಕೊಂಡಿರ್ಬೋದು, ಏನು ಶಾರ್ಟ್ ವೀಡಿಯೋ ಹಾಕ್ತಾಳಲ್ಲ ಇವಳು ಅಂತ. ಬಟ್ ಏನಾಗಿದೆ ಅಂತ ಅಂದರೆ, ನಾವು ಲಾಂಗ್ ವೀಡಿಯೋ ಹಾಕೋದ್ರಿಂದ ಡೇಟಾ ತುಂಬ ಕೇಳ್ತಾ ಇದೆ. ಜಸ್ಟ್ ಒಂದು 13-16 ಮಿನಿಟ್ಸ್ ವೀಡಿಯೋಗಳಿಗೆ 3 GB ಕೇಳ್ತಾ ಇದೆ. ಅಷ್ಟೆಲ್ಲ ಹಾಕೋದು ಕಷ್ಟ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಶಾರ್ಟ್ ವೀಡಿಯೋ ಹಾಕ್ತಿದ್ದೀನಿ. ಫಸ್ಟ್ ವೀಡಿಯೋದಲ್ಲಿ ಯಾವ ಐಟಮ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸೋಣ. ನೆಕ್ಸ್ಟು ಹೇಗೆ ಮೇಕಪ್ ಮಾಡ್ಕೊಳ್ತೀನಿ ಅಂತ ತೋರಿಸಿದ್ರಾಯ್ತು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡೆ. ಇವಾಗ ತೋರಿಸ್ತೀನಿ ಯಾವ ಐಟಮ್ಸ್ ಯೂಸ್ ಮಾಡ್ತೀನಿ ಅಂತ. ಫಸ್ಟು ಎಲ್ಲರೂ ಯೂಸ್ ಮಾಡೋದು ಮಾಯ್ಶ್ಚರೈಸರ್. ಫಸ್ಟ್ ಒಂದು ಮೇಕಪ್ ಮಾಡಬೇಕು ಅಂದರೆ ಫಸ್ಟ್ ಬೇಕಾಗಿರೋದೆ ಮಾಯ್ಶ್ಚರೈಸರ್. ಸೊ ನಾನು ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಮಾಯ್ಶ್ಚರೈಸರ್ ಅಂದರೆ ನೀವು ಡೈಲಿ ಏನು ಯೂಸ್ ಮಾಡ್ತೀರಾ ಅದೇ ಆಗಿರುತ್ತೆ. ಒಬ್ಬೊಬ್ಬರು ಪಾಂಡ್ಸ್ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಐಟಮ್ಸ್ಗಳು ಯೂಸ್ ಮಾಡ್ತಾರೆ. ನಾನು ಯಾವುದೂ ಯೂಸ್ ಮಾಡ್ತಿಲ್ಲ ಸದ್ಯಕ್ಕೆ. ನಾನು ಸದ್ಯಕ್ಕೆ ಯೂಸ್ ಮಾಡೋದು ತಶ್ವಿನ್ದು ಬೇಬಿ ಏನು ಹಿಮಾಲಯ ಬೇಬಿ ಕ್ರೀಮ್ ಇದೆಯಲ್ಲ. ಸೊ ನಾನು ಇದನ್ನೇ ಯೂಸ್ ಮಾಡೋದು. 2 ಇಯರ್ಸಿಂದ ನಾನು ಮುಖಕ್ಕೆ ಬೇರೆ ಏನೇನೂ ಹಚ್ತಾ ಇಲ್ಲ. ಹಿಂದೆ ಬೇಬಿ ಕ್ರೀಮ್ನ ಹಚ್ತಾ ಇರೋದು. ಇದು ಆ್ಯಕ್ಚುಲಿ ನನಗೆ ವರ್ಕ್ ಆಗಿದೆ. ಇದು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲಿಂದನೇ ನನಗೆ ಪಿಂಪಲ್ ಫುಲ್ ಕಡಿಮೆ ಆಗ್ಬಿಟ್ಟಿದೆ. ಸೊ ಫಸ್ಟು ಬೇಬಿ ಕ್ರೀಮ್ ಹಚ್ಬೋದು. ಇದು ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನೀವು ಯಾವ್ದು ಡೈಲಿ ಯೂಸ್ ಮಾಡ್ತೀರಲ್ಲ, ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು ಅಥವಾ ಏನೇನು ಯೂಸ್ ಮಾಡ್ತೀರಲ್ಲ, ಸೊ ಅದನ್ನು ಯೂಸ್ ಮಾಡಿ. ಬೇಗ ತೋರಿಸ್ಬಿಡ್ತೀನಿ ವೀಡಿಯೋಲಿ ಅಂತಾದರೆ ಮತ್ತೆ ಪಾರ್ಟ್ 1 ಪಾರ್ಟ್ 2 ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯೂಸ್ ಮಾಡೋದು ಪ್ರೈಮರ್. ಇದೆಲ್ಲ ನಾನು ಇವಾಗ ತೊಗೊಂಡಿರೋದು. ಮುಂಚೆ ನಾನು ಈ ಥರ ಪ್ರೈಮರ್ ಆ ಥರ ಏನು ತೊಗೊತಿರ್ಲಿಲ್ಲ. ಇದು ಫಸ್ಟ್ ನಾನು ಆ್ಯಕ್ಚುಲಿ ಪ್ರೈಮರ್ ತೊಗೊಂಡಿದ್ದು. ಇದು ನಾನು ಮೇಬಿಲಿಯನ್ ಪ್ರಾಡಕ್ಟ್ಸ್ ನಾನು ಜಾಸ್ತಿ ಯೂಸ್ ಮಾಡೋದೇ ಮೇಬಿಲಿಯನ್ ಪ್ರಾಡಕ್ಟ್ಸು. ಸೊ ಇದು ಮೇಬಿಲಿಯನ್ದು. ಇದು ಪ್ರೈಸ್ ಇದು 600 ಸಮಥಿಂಗ್ ಏನೋ ಇದೆ. ಅದು 619 ಏನೋ ಇದೆ. ಅದು ಯೂಸ್ ಮಾಡಾದಮೇಲೆ ನೆಕ್ಸ್ಟ್ ಯೂಸ್ ಮಾಡೋದು ಇದು ಆಪ್ಷನಲ್ಲು, ನೀವು ಇದ್ದರೆ ಯೂಸ್ ಮಾಡೋದು ಫೇಸ್ ಕೆನಡಾ ಸ್ಟ್ರೋಕ್ ಕ್ರೀಮ್ ಅಂತಾರಲ್ಲ. ಸೊ ನಮ್ಮ ಫೇಸು ಸ್ವಲ್ಪ ಶೈನಿಯಾಗಿ ಕಾಣಲಿಕ್ಕೆ ಅದನ್ನೆಲ್ಲ ಯೂಸ್ ಮಾಡೋದು. ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ. ಸೊ ಇದು ಖಾಲಿ ಆಗೋಕ್ಕೆ ಆಗಿಬಿಟ್ಟಿದೆ, ಅಷ್ಟು ಯೂಸ್ ಮಾಡ್ತೀನಿ ನಾನು. ಮಾಮೂಲಿ ಮೇಕಪ್ಗೆ ಎಲ್ಲದಕ್ಕೂ ಫೌಂಡೇಶನ್ ಹಾಕಲ್ಲ ನಾನು. ಜಸ್ಟ್ ಇದು ಹಚ್ಕೊಂಡು ಪೌಡರ್ ಹಚ್ಕೊಂಡು ಹೋಗ್ಬಿಡ್ತೀನಿ. ಇದನ್ನು ಯೂಸ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಪಿಂಕ್ ಮತ್ತು ಗೋಲ್ಡ್ ಶೇಡಲ್ಲಿ ಬರುತ್ತೆ. ನಾನು ಪಿಂಕ್ ತೊಗೊಂಡಿರೋದು. ಇದು ಅಷ್ಟೇ 600+ ಏನೋ ಇದೆ. ನೆಕ್ಸ್ಟ್ ಯೂಸ್ ಮಾಡೋದು ಫೌಂಡೇಶನ್ ಅಂದರೆ ಇದು ಮೇಬಿಲಿಯನ್ನೇ. ಆ್ಯಕ್ಚುಲಿ ನೀವು ಇನ್ನೂ ಚಿಲ್ಡ್ರದ್ದೇನೋ ಬರುತ್ತೆ ಗೊತ್ತಾ ನಿಮಗೆ ಅಂಗಡಿಲಿ. ನಾನು ಫಸ್ಟ್ ಅದನ್ನೇ ಯೂಸ್ ಮಾಡ್ತೀನಿ, ಅಂದರೆ ಸೆಕೆಂಡ್ ಟೈಮ್ ಅದು ಯೂಸ್ ಮಾಡಿದ್ದು. ಬಟ್ ಇದನ್ನು ಯೂಸ್ ಮಾಡಾದ್ಮೇಲೆ ಅದು ನಿಮಗೆ ಚೆನ್ನಾಗಿ ಅನಿಸಲ್ಲ. ಒಂದು ಸ್ವಲ್ಪ ಬ್ಲ್ಯಾಕ್ ಬರುತ್ತೆ ಫೇಸು. ಜಾಸ್ತಿ ದುಡ್ಡಾದರೂ ಪರವಾಗಿಲ್ಲ, ಇದು ತೊಗೊಳ್ಳಿ. ನಾನು ಎಲ್ಲ ತೊಗೊಂಡಿರೋ ಐಟಮ್ಸ್ಗಳು ಎಲ್ಲ ಜಾಸ್ತಿ ಅನಿಸಿರ್ಬೋದು ನಿಮಗೆ. ಬಟ್ ಅದು 3 ವರ್ಷ ಇದು ಇದೆ, ಎಕ್ಸ್ಪೈರಿ ಡೇಟ್ ಇದೆ. ಸೊ 3 ವರ್ಷಕ್ಕೆ ಆರಾಮಾಗಿ ಖಾಲಿ ಆಗಿಬಿಡುತ್ತೆ. ಇದು ಮೇಬಿಲಿಯನ್ ಫಿಟ್ ಮೀ. ಇದ್ರ ಶೇಡ್ ಒಬ್ರು ಕೇಳಿದರು ಫೋಟೋ ಹೊಡೆದು ಕಳಿಸಿ ಅಂತ. ಇದ್ರ ಶೇಡ್ ಬಂದುಬಿಟ್ಟು 230. ಸೊ ನೀವು ಯಾವುದು ಫೌಂಡೇಶನ್ ತೊಗೊಳ್ತೀರೋ ಅದರದ್ದೇ ಕಾಂಪ್ಯಾಕ್ಟ್ ಅದೇ ಶೇಡೆಲ್ಲ ತೊಗೊಳ್ಳಿ. 230. ಇದು ಅಷ್ಟೇ ದುಡ್ಡಿರುತ್ತೆ ಗೈಸ್. 649 ರೂಪಾಯಿ ಇದೆ, 650 ರೂಪಾಯಿ. ಬಟ್ ಚೆನ್ನಾಗಿರುತ್ತೆ, ಫುಲ್ ಕವರೇಜ್ ಕೊಡ್ತೀನಿ. ನಿಮಗೆ ಇದು ಜಸ್ಟ್ ಇಷ್ಟು ಹಾಕಿದರೆ ಸಾಕು, ಫುಲ್ ಬಿಡೋಕ್ಕೆ ಆಗಿಬಿಡುತ್ತೆ. ನೆಕ್ಸ್ಟ್ ಯೂಸ್ ಮಾಡೋದು ಕಾಂಪ್ಯಾಕ್ಟ್ ಅಂದರೆ ಪೌಡ್ರ್ ಇರುತ್ತಲ್ಲ. ಸೊ ಇದು ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ. ನನಗೆ ಆ್ಯಕ್ಚುಲಿ ಇದು ಇಷ್ಟ ಇಲ್ಲ ಗೈಸ್. ಫಸ್ಟ್ ಇವ್ರು ಮದುವೆ ಆದ ವರ್ಷ ಒಂದು ಮೇಬಿಲಿಯನ್ದು ಪೌಡ್ರ್ ತರಿಸಿದ್ರು. ಅದ್ರದ್ದು ಫೋಟೋ ಏನಿದ್ದರೆ ನಾನು ಹಾಕ್ತೀನಿ, ಅಕಸ್ಮಾತ್ ಆನ್ಲೈನಲ್ಲಿ ಸಿಕ್ಕರೆ. ಇದು ಕಡಿಮೆ ಇದೆ, 200 ಚಿಲ್ಲರೆದೇನೋ ಇದು. ಬಟ್ ನಂಗೆ ಆ ಥರ ಸಿಗಲಿಲ್ಲ. 2-3 ಅಂಗಡಿ ಕೇಳಿದ್ವಿ, ಅದು ಸಿಗಲಿಲ್ಲ. ಆಲ್ರೆಡಿ ಟೈಮ್ ಆಗಿತ್ತು, ಮತ್ತೆ ಹುಡ್ಕೋಕ್ಕಾಗಲ್ಲ. ಕೊಡಿಸೋ ಟೈಮಲ್ಲಿ ಎಲ್ಲ ಕೊಡಿಸ್ಬೇಕು. ಮತ್ತು ನೆಕ್ಸ್ಟ್ ನೋಡೋಣ ಅಂತೆಲ್ಲ ಹೋದರೆ ಸಿಕ್ಕಿರೋದು ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನ ತೊಗೊಂಡೆ. ಅದಾದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇಲ್ಲೆಲ್ಲಾದರೂ ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ಅದು ತೊಗೊಳ್ಳಿ. ನಾನು ಇದಕ್ಕಿಂತ ಅದನ್ನೇ ರೆಕಮೆಂಡ್ ಮಾಡ್ತೀನಿ. ಇದು ಫಿಟ್ ಮೀ ಅದೇ ಮೇಬಿಲಿಯನ್ದೆ 230 ಶೇಡ್. ಇದು ಅದೇ. ಸೊ ಫೌಂಡೇಶನ್ ಯಾವ್ದು ತೊಗೊತೀರಾ ಅದೇ ಥರ ಕಾಂಪ್ಯಾಕ್ಟ್ ತೊಗೋಬೇಕು. ಆನ್ಲೈನಲ್ಲಿ ತೊಗೊಳೋಕ್ಕಿಂತ ಶಾಪಲ್ಲಿ ಹೋಗಿ ತೊಗೊಳ್ಳಿ. ಅವರು
ನಿಮ್ಮದು ಕೈ ಟೆಸ್ಟ್ ಮಾಡಿಬಿಟ್ಟು ಅದ್ರದ್ದು ನೆಕ್ಸ್ಟು ಇದನ್ನು ಕೊಡ್ತಾರೆ. ಸೊ ಆವಾಗ ಒಬ್ಬೊಬ್ಬರು ತುಂಬ ಹೆವಿ ತೊಗೊಳ್ತಾರೆ, ಅದು ಮುಖ ಹಿಂಗಾಗ್ಬಿಡುತ್ತೆ ಅಂದರೆ ಬೂದಿ ಬೂದಿ ಥರ ಆಗಿಬಿಡುತ್ತೆ. ಇಲ್ಲ ನಮ್ಮ ಕಲರ್ಗಿಂತ ಡಲ್ ಕಲರ್ ತೊಗೊಂಡ್ರೆ ಬ್ಲ್ಯಾಕ್ ಅನ್ಸ್ಬಿಡುತ್ತೆ. ನಮಗೆ ಕರೆಕ್ಟಾಗಿರೋ ಕಲರ್ ಕೊಡ್ತಾರೆ ಅಂಗಡಿಲಿ ಹೋದರೆ, ಅಷ್ಟೇ ಫುಲ್ ಮಗ ಆಗೋಗುತ್ತೆ. ಅದಾದಮೇಲೆ ಯೂಸ್ ಮಾಡಬೇಕಾಗಿರೋದು ಐಬ್ರೋ. ತುಂಬ ಜನ ಐಬ್ರೋ ಸ್ಕಿಪ್ ಮಾಡ್ತೀರಾ, ಬಟ್ ನನ್ನ ಪ್ರಕಾರ ನನ್ನ ಫೇಸ್ಗೆ ಐಬ್ರೋಸೇ ತುಂಬ ಲುಕ್ ಅನಿಸುತ್ತೆ. ಐಬ್ರೋ ಮಾಡೇ ಮತ್ತು ಈಗ ಒಂದು ಬ್ರಷ್ ಇತ್ತು, ಸೊ ಇದಕ್ಕೆ ಹಾಕ್ಕೊಂಡು ಹಚ್ಕೊತೀನಿ. ನೀಟಾಗಿ ಶೇಪ್ ಕೊಡ್ಬೋದು. ನೀವು ಬರೀ ಪೆನ್ಸಿಲ್ ಹಚ್ಕೊಂಡ್ರೆ ಪ್ಯಾಚು ಥರ ಇರುತ್ತೆ. ಈ ಥರ ಬ್ರಷ್ಗಳಿದ್ದರೆ ನೀಟಾಗಿ ಕೂರುತ್ತೆ, ನಾವು ಹಚ್ಚಿದ ಥರ ಅನಿಸೋದೇ ಇಲ್ಲ, ನ್ಯಾಚುರಲ್ ಥರನೇ ಅನಿಸುತ್ತೆ. ಲಿಫ್ಟಿಕ್ತು ಎಲ್ಲ ಏನು ಮಾಡ್ತಾರೆ, ಈ ಥರ ಮೇಕಪ್ ಆದ ತಕ್ಷಣ ಲಿಫ್ಟಿಕ್ ಹಚ್ಕೊಬಿಡ್ತೀರಾ. ಬಟ್ ಅದು ಫುಲ್ ಫೇಸ್ ಲಿಪ್ ಏನಾಗುತ್ತೆ, ಡ್ರೈ ಆಗಿರುತ್ತೆ. ಮೇಕಪ್ ಲಿಪ್ಸ್ಟಿಕ್ಕು ನೀಟಾಗಿ ಸ್ಪ್ರೆಡ್ ಆಗೋಲ್ಲ, ಇಲ್ಲಾಂದರೆ ಒಂಥರ ಪ್ಯಾಚ ಥರ ಆಗುತ್ತೆ. ಸೊ ನೀವು ಮೇಕಪ್ ಮಾಡೋಕ್ಕೂ ಮುಂಚೆ ಲಿಪ್ ಬಾಮ್ ಹಚ್ಕೊಬಿಡಿ ದುಡ್ಡಿಗೆ, ಅಂದರೆ ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಹಚ್ಕೊಬಿಡಿ. ಆವಾಗ ಲಿಪ್ ಫುಲ್ ಸ್ಮೂತ್ ಆಗಿಬಿಡುತ್ತೆ. ಆವಾಗ ನೀವು ಲಿಪ್ಸ್ಟಿಕ್ ಹಚ್ಚಿದರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಾಗುತ್ತೆ. ಅಂದರೆ ನಿಮ್ಗೆ ಒಬ್ಬೊಬ್ಬರು ಒರೆಸ್ಕೊಂಡು ಅಂದರೆ ಸಾಫ್ಟ್ ಆಗಿರುತ್ತಲ್ಲ, ಲೈಟಾಗಿ ಹಿಂಗೆ ಟ್ಯಾಪ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ, ಅದಾದಮೇಲೆ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಹೋಗಲ್ಲ. ಇದು ಅಷ್ಟೇ, ಇದು ಒಂದು ಸ್ವಲ್ಪ ಕಾಸ್ಟ್ಲಿದ್ದು, ನನ್ನ ಹತ್ರ ಜಾಸ್ತಿ ಇಲ್ಲ, ಒಂದು 2 ಇದೆ ಅಷ್ಟೇ. ಜಾಸ್ತಿ ಇದ್ವು ಎಲ್ಲ ಬಿಸಾಕ್ಬಿಟ್ಟೆ. ಇದು ಸ್ವಿಸ್ ಬ್ಯೂಟಿ ಅಂತ ಶೇಡ್ ಎಲ್ಲಿದೆ, 22 ಶೇಡ್ 22 ಅಂತ. ಇದು ಹೆಂಗೆ ಅಂದರೆ ಮ್ಯಾಟ್ ಫಿನಿಶ್ ಇದು. ಬಟ್ ನಾನು ಹೆಂಗೆ ಮಾಡ್ತೀನಿ ಅಂತ ಅಂದರೆ, ನೋಡಿ ಇಲ್ಲಿ ಇದು ಆ್ಯಕ್ಚುಲಿ ಗ್ಲಾಸಿ ಥರ ಕಾಣಿಸುತ್ತಲ್ಲ. ಸೊ ನಾನು ಅವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಹಚ್ಕೊಂಡು ಒರೆಸ್ಕೊಳ್ಳಲ್ಲ, ಇದ್ರ ಮೇಲೆ ಇದನ್ನ ಹಚ್ಕೊತೀನಿ. ಹಚ್ಕೊಂಡಾಗ ಸ್ವಲ್ಪ ಗ್ಲಾಸಿ ಫಿನಿಶಿಂಗ್ ಕಾಣುತ್ತೆ ಲಿಪ್ ಬಾಮ್ ಮೇಲೆ. ಸೊ ಆ ಥರ ಒಂದು ಯೂಸ್ ಮಾಡ್ತೀನಿ. ಇಲ್ಲ ಮ್ಯಾಟ್ ಬೇಕು ಅಂತಂದರೆ ಲಿಪ್ ಬಾಮ್ ಹಚ್ಕೊಂಡು ಅದನ್ನು ಒರೆಸ್ಕೊಂಡು ಅದಾದಮೇಲೆ ಲಿಪ್ಸ್ಟಿಕ್ ಹಚ್ಕೊಳ್ಳೋದ್ರಿಂದ ಅದು ಮ್ಯಾಟ್ ಫಿನಿಶ್ ಕಾಣುತ್ತೆ. ಇದು ಅಂದರೆ ವಾಟರ್ ಪ್ರೂಫು, ನೀವೇನು ತಿಂದರೂ ಏನು ಕುಡಿದ್ರೂ ಹೋಗಲ್ಲ. ನೆಕ್ಸ್ಟ್ ಕಾಜಲ್ ಆ್ಯಂಡ್ ಐಲೈನರ್ ಜಾಸ್ತಿ ಯೂಸ್ ಮಾಡೋದು ನಾನು. ಕಾಜಲ್ ಏನು ಜಾಸ್ತಿ ಯೂಸ್ ಮಾಡಲ್ಲ, ಯಾವುದಾದ್ರೂ ದೊಡ್ಡ ಫಂಕ್ಷನ್, ಮದುವೆ ಫಂಕ್ಷನ್ಸ್ಗಳು ಇದ್ರೆ ಅಷ್ಟೇ ಯೂಸ್ ಮಾಡೋದು. ಇದು ಮೆಬಿಲಿಯನ್ದೆ ಪಿಕ್ಮಿದೆ, ಇದು ವಾಟರ್ ಪ್ರೂಫು. ನಾನು ಮನೆಗೆ ಬಂದು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ತಿಕ್ಕಿದ ಮೇಲೇ ಹೋಗೋದು, ಸೋಪ್ ಹಾಕಿ ತೊಳೆದ್ರೂ ಹೋಗಲ್ಲ ಇದು, ಆ ಥರ ಇದು ಚೆನ್ನಾಗಿತ್ತು. ವಾಟರ್ ಪ್ರೂಫ್ ತೊಗೊಳ್ಳಿ. ಅಂದರೆ ನೀವು ಈ ಕಣ್ಣು ಕಡಿತು ಅಂತ ಉಜ್ಜೋ ಜಾಸ್ತಿ, ನಾನು ಹತ್ರ ಉಜ್ಜೋ ಜಾಸ್ತಿ, ಅದಕ್ಕೇ ಈ ಥರ ವಾಟರ್ ಪ್ರೂಫ್ ತೊಗೊಳ್ಳಿ. ಕಾಜಲ್ಲಿ ಇದು ಯಾವಾಗಿಂದ ಗೊತ್ತಿಲ್ಲ ಗೈಸ್, ನಾನು ರೀಸೆಂಟಾಗಂತೂ ತೊಗೊಂಡೇ ಇಲ್ಲ. ಮೆಬಿಲಿಯನ್ದೆ ಯೆಲ್ಲೋ ಕಲರ್ ಕಾಜಲ್ ಏನೋ ಬರುತ್ತೆ, ಅದು ಚೆನ್ನಾಗಿರುತ್ತೆ. ನೀವು ಕಣ್ಣಾಗಿ ತಿಕ್ಕಿದ್ರೆ ಅಥವಾ ಏನಾದರೂ ಆಗಲ್ಲ. ಆಮೇಲೆ ಡಾರ್ಕಾಗಿ ಹತ್ತುತ್ತೆ, ಜಾಸ್ತಿ ತಿಕ್ಕಬೇಕು ಅಂತ ಏನಿರಲ್ಲ. ಅದು ಆ್ಯಕ್ಚುಲಿ ಇತ್ತು ಮದುವೆ ಆದಾಗ ಇವರೆಲ್ಲ ಕೊಡಿಸಿದ್ರು, ನನ್ನ ಹಸ್ಬೆಂಡೇ ಎಲ್ಲ ಮೇಕಪ್ ಐಟಮ್ಸು ಕೊಡಿಸಿದ್ದು. ತುಂಬ ಚೆನ್ನಾಗಿರೋ ಇದ್ಬವ ಮೆಬಿಲಿಯನ್ದೆ. ಸೊ ಅದೆಲ್ಲ ಖಾಲಿ ಆದಮೇಲೆ ತೊಗೊಳಕ್ಕಾಗಿಲ್ಲ, ಇಷ್ಟೇ ತೊಗೊಂಡಿದ್ದು. ನೆಕ್ಸ್ಟ್ ನೋಡೋಣ, ತೊಗೊಳ್ಳೋಣ. ಮಸ್ಕರ ಗೈಸ್, ಇದು ನಂಗೆ ಇಷ್ಟನೇ ಇಲ್ಲ. ಡ್ಯಾಸ್ಲರ್ದಿದು ಅಂದರೆ ಸ್ವಲ್ಪ ಅಂಟುತ್ತೆ. ನಾನು ರೆಕಮೆಂಡ್ ಮಾಡೋದು ಮೆಬಿಲಿಯನ್ದು ಯೆಲ್ಲೋ ಕಲರ್ ಬರುತ್ತೆ, ಮೈ ಫೇವ್ರೆಟ್. ಅದು ಎಷ್ಟು ಇಷ್ಟ ಅಂತ ಅಂದರೆ ಸಖತ್ ಇಷ್ಟ. ಯಾರೇ ಅದನ್ನ ಹಚ್ಕೊಂಡ್ರು, ತುಂಬ ಜನ ನಾನು ಮೇಕಪ್ ಆರ್ಟಿಸ್ಟ್ ಅಂತ ಮೂವಿಲಿ ಆ್ಯಕ್ಟ್ ಮಾಡೋರೆ ತುಂಬ ಜನ ಹೇಳಿದ್ದಾರೆ ಇದು ಚೆನ್ನಾಗಿರೋದು ಅಂತ. ಆ್ಯಕ್ಚುಲಿ ಹೌದು, ನಾನು ಪರ್ಸ್ನಲಾಗಿ ಯೂಸ್ ಮಾಡಿದ್ದೀನಿ ಅದನ್ನು. ಅದು 300+ ಏನೋ ಇದೆ, ಅದು 400 ಒಳಗೆ ಸಿಗುತ್ತೆ. ಬಟ್ ನಿಮ್ಗೆ ಅದು ಹೊರ್ತಂದರೆ ಹೊರ್ತು ಹಿಂಗಾಗುತ್ತೆ ಅದಂದರೆ ನಿಮ್ಗೆ ಹಚ್ತಿದ್ದಂಗೆ ಇಲ್ಲೆಲ್ಲ ಏನೂ ಹತ್ತಲ್ಲ, ಹಿಂಗೇನು ಗಟ್ಟಿ ಇದು ಆಗಿಬಿಡುತ್ತೆ. ಇನ್ನು ನಮ್ಮ ಲ್ಯಾಶಸ್ ಎಲ್ಲ ನನಗೆ ಅವಾಗ ಜಾಸ್ತಿ ಜನ ಕೇಳ್ತಾ ಇದ್ದೀನಿ, ಲ್ಯಾಶಸ್ ಚೆನ್ನಾಗಿದೆ ಅಂತ. ಎಕ್ಸ್ಟ್ರಾ ಹಚ್ಚೋದ್ರಿಂದನೇ ಆಗೋದು. ಯಾರೇ ತೊಗೊಳೋದಿದ್ರು ನಾನು ಅದನ್ನೇ ಹೇಳೋದು, ಬೇರೆ ಯಾವುದನ್ನೇ ಹೇಳಲ್ಲ. ಅದು ಅಷ್ಟು ಚೆನ್ನಾಗಿದೆ. ಬಟ್ ಅದರಲ್ಲಿ ಮೆಬಿಲಿಯನ್ನಲ್ಲಿ ಬ್ಲ್ಯಾಕ್ ಕಲರ್ ಬಂದಿದೆ, ಅದೇನು ಅಷ್ಟು ಓಕೆ ಅನಿಸು. ಬಟ್ ಯೆಲ್ಲೋ ಕಲರು ಕಾಜಲ್ ಮತ್ತು ಮಸ್ಕರ ಎರಡೂ ಹೊರಗಿರುತ್ತೆ. ನನಗೆ ತುಂಬ ಆಸೆ ಇದೆ ಮತ್ತೆ ಅದನ್ನು ತೊಗೊಳ್ಬೇಕಂತ, ಆಗಿಲ್ಲ. ನೋಡ್ಬೇಕು ಯಾವಾಗ ಆಗುತ್ತೋ ಅಂತ. ಇದು ಖಾಲಿ ಮಾಡು ಆಮೇಲೆ ತೊಗೊಳ್ಳೋಣ ಅಂತಿದ್ದಾರೆ. ಬಟ್ ನಾನು ಇದು ಹಚ್ತಾನೇ ಇಲ್ಲ, ಹಿಂಗೆ ವೇಸ್ಟ್ ಆಗುತ್ತೇನೋ ಗೊತ್ತಿಲ್ಲ. ಅದು ಬಿಟ್ಟರೆ ಇದೊಂದು ಲಿಪ್ಸ್ಟಿಕ್ ಇದೆ, ಇನ್ನೊಂದು ಇದೇನು ಜಾಸ್ತಿ ರೇಟಿಂದಲ್ಲ, ಒಂದು ಸಿಂಪಲ್ಲು ಚೆನ್ನಾಗಿದೆ, ಪಿಂಕ್ ಕಲರ್ ಚೆನ್ನಾಗಿದೆ. ಇದು ಯಾವಾಗಾದರೂ ಹಚ್ಕೊಳ್ತೀನಿ, ಅಂದರೆ ಕಡಿಮೆ ರೇಟಿಂದ ಆಗಿರೋದ್ರಿಂದ ಲಿಪ್ ಹಾಳಾಗುತ್ತೆ. ಆಲ್ರೆಡಿ ನನ್ನ ಲಿಪ್ ಬ್ಲ್ಯಾಕು, ಸೊ ಜಾಸ್ತಿ ಏನು ಹಚ್ಚಲ್ಲ, ಯಾವಾಗಾದರೂ ಹಚ್ತೀನಿ. ಅದು ಬಿಟ್ಟರೆ ಸ್ಟಿಕ್ಕರ್ಸ್.
ನಾನು ಹೆಂಗೆ ಮಾಡ್ತೀನಿ ಅಂತಂದರೆ ನಾನು ಜಾಸ್ತಿ ವೈಟ್ ಸ್ಟೋನ್ ಇರೋ ಸ್ಟಿಕ್ಕರ್ಸ್ ತೊಗೊಳ್ಬೇಕು, ಯಾಕಂದ್ರೆ ನನ್ನ ಫೇಸ್ಗೆ ಅದು ಚೆನ್ನಾಗಿ ಕಾಣುತ್ತೆ. ಇವಾಗ ಕಲರ್ ಸ್ಟಿಕ್ಕರ್ಸಲ್ಲಿ ಗೋಲ್ಡನ್ ಕಲರ್ ಇರುತ್ತಲ್ಲ ಈ ಥರ, ಹಾಂ ಹಿಂಗಿರುತ್ತಲ್ಲ, ಸೊ ಇದನ್ನು ನಾನು ಸೀರೆಗೆ ಯೂಸ್ ಮಾಡ್ತೀನಿ. ಈ ಥರ ಡೈಮಂಡ್ ಕಲರ್ ಇರುತ್ತಲ್ಲ, ಡೈಮಂಡ್ ಥರ, ಇದನ್ನು ಫ್ಯಾನ್ಸಿ ಸೀರೆ ಮತ್ತು ಡ್ರೆಸ್ಗಳಿಗೆ ಯೂಸ್ ಮಾಡ್ತೀನಿ. ಬಟ್ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಇಷ್ಟ ನನಗೆ. ಈ ಥರ ಗೋಲ್ಡ್ ಕಲರ್ ಎಲ್ಲ ಇರುತ್ತಲ್ಲ ಅದು ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಸಾದಾ ತೊಗೊಳೋಕ್ಕಿಂತ ಈ ಥರ ಸ್ಟೋನ್ ಇರೋದು ತೊಗೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಈ ಥರ ವೈಟ್ ಸ್ಟೋನ್ ಇರೋ ಸ್ಟಿಕ್ಕರ್ಸ್ನೇ ತೊಗೊಳ್ಳಿ, ತುಂಬಾ ಗ್ರ್ಯಾಂಡಾಗಿ ಲುಕ್ ಕಾಣುತ್ತೆ. ಫೋಟೋಕ್ಕೆಲ್ಲ ಸ್ವಲ್ಪ ಇದು ಅನಿಸ್ಬೋದು, ಅಂದರೆ ಕಾಣಲ್ಲ ಅನ್ನೋ ಥರ ಒಬ್ಬೊಬ್ಬರು ಅಂದ್ಕೊಳ್ತಾರೆ. ಬಟ್ ನನಗೆ ಪರ್ಸ್ನಲ್ ಫೇವ್ರೆಟ್ಟು ಇದೆ, ಯಾಕಂತಂದರೆ ನಿಮ್ಗೆ ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಫೋಟೋ ಅನ್ನೋದು ಬಿಟ್ಟರೆ ನಿಮ್ಗೆ ಯಾರನ್ನ ನೋಡ್ದ ಹೆವಿ ಸೂಪರ್ ಅಂತ ಅನ್ಸೋಗುತ್ತೆ, ಅಂದರೆ ಗ್ರ್ಯಾಂಡ್ ಲುಕ್ ಅನಿಸುತ್ತೆ. ಸೊ ವೈಟ್ ಕಲರ್ ಸ್ಟಿಕ್ಕರ್ಸ್ ಇಷ್ಟೇ ಐಟಮ್ಸ್ ನಾನು ಯೂಸ್ ಮಾಡೋದು. ಸೊ ಇಷ್ಟೆಲ್ಲ ಹಚ್ಕೊಂಡ್ರೆ ಪಳ ಅಂತ ಚೆನ್ನಾಗಿ ಕಾಣಿಸ್ತೀವಿ. ನಾನೇನು ಹೇಳೋದಂದರೆ ಕಡಿಮೆ ರೇಟ್ನಾಗ ತೊಗೊಂಡು ಮುಖ ಹಾಳು ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿ ರೇಟ್ ಆದರೂ ಪರವಾಗಿಲ್ಲ, ಒನ್ಸ್ ತೊಗೊಂಡ್ರೆ ನೀವು 3 ವರ್ಷ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿರೋ ತೊಗೊಳ್ಳಿ, ಅಂಗಡಿಲಿ ಹೋಗಿ ತೊಗೊಳ್ಳಿ, ಅಂಗಡಿನಲ್ಲಿ ತೊಗೊಳ್ಬೇಡಿ. ಯಾಕಂದರೆ ನಾನು ತೊಗೊಂಡು ಹಾಳಾಗಿದ್ದೀನಿ, ಸುಮ್ಮನೆ ಬಿಸಾಕ್ಬಿಟ್ಟಿದ್ದೆ. ಅಲ್ಲಿರೋ ಶೇಡು ನಮ್ಮ ಶೇಡ್ ಗೊತ್ತೇ ಆಗೋಲ್ಲ. ಸೊ ಅದಕ್ಕೆ ತಲೆ ಕೆಟ್ಬಿಟ್ಟು ಆನ್ಲೈನ್ ಪ್ರಾಡಕ್ಟ್ಸೇ ಬೇಡ ಅಂತ ಹೇಳಿ ಒಂದು ದಿವಸ ಶಾಪ್ಗೆ ಹೋಗಿ ಚಿಕ್ಕಪೇಟೆಲ್ಲಿ ಹೋಗಿ ತೊಗೊಂಡಿದ್ದು. ನಾನು ಹೋಲ್ಸೇಲಲ್ಲಿ ಸಿಗುತ್ತೆ ಅಂತ ಹೋದೆ, ಬಟ್ ಅಲ್ಲೇನು ಹೋಲ್ಸೇಲ್ ಪ್ರೈಸಲ್ಲಿ ಏನು ಸಿಗೋಲ್ಲ, ಕಡಿಮೆನೂ ಸಿಗೋಲ್ಲ ಗೈಸ್. ಅಂಗಡಿಲಿ ಏನಿರುತ್ತೆ ಅಲ್ಲೇ ಅದೇ ಇರುತ್ತೆ, MRP ರೇಟೇ ಅವ್ರು ಕೊಡೋದು, ಇನ್ನು ಕಡಿಮೆ ಏನು ಕೊಡಲಿಲ್ಲ. ಬಟ್ ಎದುರಿಗೆ ಹೋಗಿ ತೊಗೊಂಡ್ರೆ ನಮ್ಮ ಶೇಡಿಗೆ ನಮ್ಮ ಫೇಸ್ಗೆ ತಕ್ಕಂಗೆ ಕೊಡ್ತಾರೆ. ಸೊ ಅವ್ರು ಹೇಳ್ತಾರೆ ಅದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಅಂತ ತೊಗೋಬೇಡಿ, ಯಾಕಂತಂದರೆ ಅವ್ರಿಗೆ ಮಾರ್ಜಿನ್ ಜಾಸ್ತಿ ಇರುತ್ತೆ. ಸೊ ಅವ್ರು ಹೇಳಿ ತೊಗೊಳಕ್ಕೆ ಹೋಗ್ಬೇಡಿ, ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನೇ ತೊಗೊಳ್ಳಿ. ಮೆಬಿಲಿಯನ್ ಪ್ರಾಡಕ್ಟ್ಸ್ ನಾನು ಜಾಸ್ತಿ ಯೂಸ್ ಮಾಡಿರೋದು ಅದನ್ನೇ, ಬೇರೆ ಯಾವ ಪ್ರಾಡಕ್ಟ್ಸು ನಾನು ಯೂಸ್ ಮಾಡಿಲ್ಲ. ಸೊ ನಾನು ಹೇಳೋದು ಮೆಬಿಲಿಯನ್ ಪ್ರಾಡಕ್ಟ್ಸ್ ತೊಗೊಳ್ಳಿ ಅಂತ. ಬೇಗ ಹೇಳಿದೆ ಅಂತ ಅನಿಸುತ್ತೆ, ಬಟ್ ಲಾಂಗ್ ವಿಡಿಯೋ ಆದರೆ ನಂಗೆ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. 2 GB 3 GB ಕೇಳ್ಬಿಟ್ರೆ ನಾನೇನು ಯೂಸೇ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಬೇಗ ಎಷ್ಟಾಗುತ್ತೆ ಅಷ್ಟು ಹೇಳಿದೆ. ಬಟ್ ಇದು ನಿಮ್ಗೇನಾದರೂ ಬೇಕು ಅಂತಂದರೆ ಇದ್ರದ್ದು ನಾನು ಫೋಟೋ ಹಾಕಲ್ಲ, ಜಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಫೋಟೋ ಹಾಕಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಅಂದರೆ ನಾನೇನು ಕೆಳಗೆ ಬರೆದಿರ್ತೀನಲ್ಲ ಅದು ಮೋರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ಕೆಳಗೆ ಬರುತ್ತೆ. ಬಟ್ ಎಷ್ಟು ಸಿಗುತ್ತೋ ಅಷ್ಟು ನಾನು ಹಾಕ್ತೀನಿ, ಅಲ್ಲಿ ಲಿಂಕ್ಗಳು ಹಾಕ್ತೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ, ನೋಡೋಣ ಆದರೆ ಹಾಕ್ತೀನಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಇನ್ಫಾರ್ಮೇಷನ್ ನಿಮಗೆ ವರ್ತ್ ಅಂತ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟು ಮೇಕಪ್ ವಿಡಿಯೋ ಮಾಡ್ತೀನಿ, ನಾನು ಹೇಗೆ ಮೇಕಪ್ ಮಾಡ್ಕೊಳ್ತೀನಿ ಅಂತ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಟ್ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತೀರಾ, ಬಟ್ ಯಾರು ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಳ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು 100-150 ಜನ ಅಂತೂ ನೋಡ್ತೀರಾ, ಬಟ್ ಲೈಕ್ಸ್ 4-5 ಬಂದಿರುತ್ತೆ ಅಷ್ಟೇ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.